ಇನ್ನು ಕಳೆದ ಸಂಚಿಕೆಯಲ್ಲಿ ಯುವರಾಜ ಆಗಿರುವಂತಹ ಮಂಜಣ್ಣ ಹಾಗೂ ಯುವರಾಣಿ ಆಗಿರುವಂತಹ ಮೋಕ್ಷಿತಾ ಅವ್ರಿಗೂ ಬಿಗ್ ಬಾಸ್ ಅವ್ರಿಗೂ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ ಏನಪ್ಪ ಅಂತಂದರೆ, ಯುದ್ಧದಲ್ಲಿ ನಾವು ನಮ್ಮ ರಕ್ಷಣೆ ಮಾಡಿಕೊಳ್ಳಲು ಒಂದು ತಟ್ಟೆಯನ್ನು ಉಪಯೋಗಿಸ್ತೀವಿ. ಆ ತಟ್ಟೆಯನ್ನು ಮಣ್ಣಿನ ಆಕಾರದಲ್ಲಿ ಮಾಡಬೇಕು ಅಂತ ಅತಿ ಹೆಚ್ಚು ಯಾರು ಮಾಡ್ತಾರೋ ಅವ್ರಿಗೆ ಒಂದು ಪಾಯಿಂಟ್ಸು ಹಾಗೂ ಗೆಲುವಿನ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕ್ ಮಾಡಬೇಕು ಅಂತಂದರೆ ಏನಾಗುತ್ತೆ ಅಂದರೆ, ತುಂಬ ಕಿತ್ಲಾಡ್ಕೊಂಡು ಹೊಡೆದಾಡ್ಕೊಂಡು ಇವರು ರಜಕ್ ಅವರು ಮಂಜು ಅವರು ಜಗಳ ಆಡ್ಕೊಂಡು ಬೂಡೆ ಹೊಡಿತೀನಿ ಅದು ಹೊಡಿತೀನಿ ಅಂದ್ಬಿಟ್ಟು ತುಂಬ ಜಗಳ ಆಡ್ತಾರೆ. ಆ ಟಾಸ್ಕ್ ಒಂದು ಶಾಂತಿಯುತ ಆಗಿ ಹಾಗೂ ಪೀಸ್ ಆಗಿ ನಡೆಯಲ್ಲ. ಆ ಒಂದು ಕಾರಣಕ್ಕೆ ಏನಂತಾರೆ, ಬಿಗ್ ಬಾಸ್ ಅವರು ತುಂಬ ಕೋಪಗೊಂಡು ಅಭಿನಂದನೆಗಳು ಮೋಕ್ಷಿತಾ ಹಾಗೂ ಮಂಜಣ್ಣ ಅವರಿಗೆ ಅಂತ ಹೇಳ್ತಾರೆ. ಇದಿಷ್ಟು ಆಗಿದ್ದು ನಿನ್ನೆಯ ಒಂದು ಸಂಚಿಕೆಯಲ್ಲಿ. ಇವತ್ತಿನ ಒಂದು ಪ್ರೋಮೋನ ನಾವು ನೋಡ್ತಿದ್ದಂಗೆ ಏನಂತ ನಾವು ಕಾಣಬಹುದು ಹಾಗೂ ಏನಂತ ತಿಳಿಯುತ್ತೆ ಅಂತಂದರೆ, ಬಿಗ್ ಬಾಸ್ ಅವರು ಇವರಿಬ್ಬರು ಒಂದು ಶಿಕ್ಷೆ ಕೊಟ್ಟಿರ್ತಾರೆ. ಅಂದರೆ ಬಾಯಿ ಮುಚ್ಕೊಂಡು ಇವರು ಒಂದು ಅಪರಾಧಿ ಥರ ಕುಂತಿರಬೇಕು. ಇವರ ಒಂದು ಟೀಮ್ಗಳಲ್ಲಿ ಆಡಿರ್ತಂತಹ ಸ್ಪರ್ಧಿಗಳೇನು ಮಾಡಬೇಕು, ಇವ್ರನ್ನ ಕಾಪಾಡೋದಕ್ಕೆ ಒಂದು ಟಾಸ್ಕನ್ನು ಆಡಬೇಕು ಅಂತ ಇರುತ್ತೆ. ಓಕೆ, ಇನ್ನು ಇದರಲ್ಲಿ ನಮಗೆ ಏನಂತ ತಿಳಿದು ಬರುತ್ತೆ ಹಾಗೂ ಏನಂತ ಗೊತ್ತಾಗತ್ತೆ ಅಂತಂದರೆ, ಈ ಒಂದು ಟಾಸ್ಕ್ನಲ್ಲಿ ಬಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋಂಥ ಭವ್ಯ ಬಂದ್ಬಿಟ್ಟು ಟಾಸ್ಕ್ನ ಆಟ ಆಡ್ತಾರೆ. ಅದನ್ನು ಬಂದ್ಬಿಟ್ಟು ಕಾಪಾಡೋದು ಬಂದ್ಬಿಟ್ಟು ತ್ರಿವಿಕ್ರಮ್ ಆಗಿರ್ತಾರೆ. ಇದಕ್ಕೆ ರಾಯಭಾರಿಯಾಗಿ ಚೈತ್ರರು ಇದು ನೇಮಕಾಂತಿ ಆಗಿರ್ತಾರೆ. ಇನ್ನು ಆ ಕಡೆ ಟೀಮಲ್ಲಿ ಹನುಮಂತ್ ಅವ್ರು ಕಟ್ಟಿರ್ತಾರೆ, ಇನ್ನು ರಜಾಕ್ ಅವ್ರು ನಿಂತಿರ್ತಾರೆ, ಈ ಕಡೆ ಬಂದ್ಬಿಟ್ಟು ಇನ್ನೊಬ್ಬರು ಶಶಿರವ್ರು ಇರ್ತಾರೆ. ಈ ಒಂದು ಟಾಸ್ಕಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ನೋಡ್ತಾ ಇದ್ದಾರೆ ಆಲ್ಮೋಸ್ಟು ಒಂದು ಚೈತ್ರ ಅವರು ಆಲ್ಮೋಸ್ಟ್ ತುಂಬಾ ಒಂದು ಕೆಟ್ಟದಾಗಿ ಅವರಿಬ್ಬರನ್ನ ಟ್ರಿಗರ್ ಮಾಡೋದಾಗಿರಲಿ, ಉರ್ಸೋದಾಗಿರ್ಬೋದು, ಅವರಿಬ್ಬರು ಟಾಸ್ಕ್ ಮಾಡಿಬಿಟ್ರೆ ಅವ್ರು ಇಲ್ಲಿ ಗೆದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಸರಿ ಹೇಗೋ ಆಗೋಗಿದೆ, ಟಾಸ್ಕ್ ನಾವು ಕರೆಕ್ಟಾಗಿ ಮಾಡಿಬಿಡೋಣ ಅಂತ ಭವ್ಯ ಅವರು ತುಂಬ ಶ್ರದ್ಧೆಯಿಂದ ಆಡ್ತಾ ಇರ್ತಾರೆ. ಅದನ್ನು ತಡೆಯೋದಕ್ಕೆ ತ್ರಿವಿಕ್ರಮ್ ಅವರು ಆದಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ. ಚೈತ್ರ ಅವರು ಕೂಗಾಡಿ ಕಿರ್ಚಾಡ್ತಾ ಇರ್ತಾರೆ, ಇವರು ಇರಿಟೇಷನ್ ಮಾಡ್ತಾ ಇರ್ತಾರೆ. ಕೊನೆಗೆ ಮುಚ್ಚೆ ಬಾಯಿ ಅಂತ ಅಂದ್ಬಿಟ್ಟು ಕೋಪದಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಅದು ಮುಚ್ಚೆ ನಿನ್ನ ಅಮ್ಮನ ಬಾಯಿ ಅಂತ ಹೇಳಬೇಕು ಅಂತಿದ್ರು ಅನ್ಸುತ್ತೆ. ಅದು ಹೇಳೋಕ್ಕಾಗಲ್ಲ ಅನ್ನೋ ಕೋಪದಲ್ಲಿ ಬಳೆನ ಟಕ ಅಂತ ನೂರು ಮಾಡಿಬಿಡ್ತಾರೆ ಇವರು. ಇದನ್ನ ರಿಯಾಕ್ಷನ್ ನೋಡು ಕಾಮಿಡಿ ಅಂತ ಅಂದರೆ ರಜಕು ಮತ್ತು ಹನುಮಂತು ಅವ್ರು ನೋಡ್ತಾ ಇರೋದು. ಇದು ಈ ಪ್ರೋಮೋದಲ್ಲಿ ನಡೆದಿರುವಂತಹ ಘಟನೆ ಹಾಗೂ ಸಿಹಿಯಾದ ಸಂಗತಿಗಳು, ಸನ್ನಿವೇಶಗಳು ಅಂತ ನನಗನ್ಸುತ್ತೆ. ನಿಮಗೆ ಬೇರೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟು ಮಾಡಿ ತಿಳಿಸಿ. ಸಿಗೋಣ ಮುಂದಿನ ಪ್ರೋಮೋ ಹಾಗೂ ವಿಡಿಯೋದಲ್ಲಿ.